ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳು ಸರ್ 10:30 ಆಯ್ತಲ್ವ ಸರ್, ನೀವು ಯಾವುದೇ ಥರದ ಅಪ್ಡೇಟ್ ಏನಾದರೆ ಮಾಡಲಿಲ್ಲ, ಕೋರ್ಟ್ ಕಡೆಯಿಂದ ಏನು ತೀರ್ಪು ಬಂತು ಸರ್, ಏನು ಅಂತಿಮ ತೀರ್ಪು ಬಂತು ಅಂತ ಕೇಳ್ತಿದ್ದೀರಾ. ಯಾಕಂತಂದರೆ ಈಗಾಗಲೇ ಸಹ ನೀವು ಕೆಲವೊಂದಿಷ್ಟು ನ್ಯೂಸ್ ಚಾನಲ್ಸಲ್ಲಿ ನೋಡಿರ್ತೀರಾ. ಆ್ಯಂಡ್ ಹಾಗೇನೂ ಸಹ ನಾವು ಅಪ್ಡೇಟ್ ಮಾಡಿ ತಿಳಿಸ್ಕೊಟ್ಟಿದ್ವಿ ನಿಮಗೆ. ಇವತ್ತು ಕೋರ್ಟ್ನಲ್ಲಿ ಈ ಪಬ್ಲಿಕ್ ಪರೀಕ್ಷೆ ಕುರಿತು 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳಿದು ಇವತ್ತು ಫೈನಲ್ ಜಡ್ಜ್ಮೆಂಟ್ ಆದರೆ ಬರೋ ಚಾನ್ಸಸ್ ಆದರೆ ಇದೆ ಅಂತ. ಹಾಗಾಗಿ ನೀವು ಸ್ಟೂಡೆಂಟ್ಸು ಕೇಳ್ತಿದ್ದೀರಾ ಸರ್ 10:30ಗೆಲ್ಲ ಫೈನಲ್ ಜಡ್ಜ್ಮೆಂಟ್ ಸಿಗುತ್ತೆ ಅಂತ ಹೇಳಿದ್ರಲ್ವಾ, ಸಿಗ್ತಾ ಅಂತ. ನೋಡಿ, ಇಲ್ಲಿ ನೀವು ಸ್ಟೂಡೆಂಟ್ಸು ಏನು ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಹೌದು ಇವತ್ತು ಕೋರ್ಟ್ನಲ್ಲಿ ನಿಮಗೆ ಫೈನಲ್ ಜಡ್ಜ್ಮೆಂಟ್ ಸಿಗೋದಂತೂ ಸಹ ಕನ್ಫರ್ಮು. ಯಾಕಂತಂದರೆ ಈಗಾಗಲೇ ಕೆಲವೊಂದಿಷ್ಟು ಚಾನಲ್ಸ್ಗಳಲ್ಲಿ ಹೆಡ್ಲೈನ್ಸನ್ನು ಸಹ ನೋಡಿದ್ದೀರಾ. ಆ್ಯಂಡ್ ಇವತ್ತು 10:30ಗೆ ನಿಮ್ಗೆ ಏನು ಫೈನಲ್ ಜಡ್ಜ್ಮೆಂಟ್ ಸಿಗುತ್ತೆ ಅಂತ ನೀವು ಅನ್ಕೊಂಡಿದ್ದೀರಾ. ಇದು 10:30ಗೆ ನಿಮ್ಮ ಒಂದು ವಿಚಾರಣೆ ಆದರೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳ ಪಬ್ಲಿಕ್ ಪರೀಕ್ಷೆ ಕುರಿತು ಇವತ್ತು ಬೆಳಗ್ಗೆ 10:30ಗೆ ಕೋರ್ಟ್ನಲ್ಲಿ ಆದರೆ ಇದರ ಒಂದು ಅರ್ಜಿ ವಿಚಾರಣೆ ಆದರೆ ನಡೆಯುತ್ತೆ ಅಂತ ಹೇಳಿರೋದು. ಇಲ್ಲಿ 10:30ಗೆ ನಿಮಗೆ ಯಾವುದೇ ಥರದ ಫೈನಲ್ ಜಡ್ಜ್ಮೆಂಟ್ ಆದರೆ ಸಿಗೋದಿಲ್ಲ. ನೋಡಿ, ಈಗಾಗಲೇ ನೀವು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ. 10:30ಕ್ಕೆ ಈಗಾಗಲೇ ಸಹ ಈ ಹೈಕೋರ್ಟ್ನಲ್ಲಿ 5, 8 ಮತ್ತು 9ನೇ ತರಗತಿ ವಿದ್ಯಾರ್ಥಿಗಳ ಪಬ್ಲಿಕ್ ಪರೀಕ್ಷೆ ಕುರಿತು ಅರ್ಜಿ ವಿಚಾರಣೆ ಆದರೆ ನಡೀತಿದೆ. ನಾನು ನಿಮಗೆ ಸ್ಕ್ರೀನ್ ಶಾಟ್ಸನ್ನು ಸಹ ಹಾಕಿದ್ದೀನಿ, ನೀವು ನೋಡ್ಕೋಬಹುದು. ಇಲ್ಲಿ ಕನ್ಫರ್ಮ್ ಆಗಾದ್ರೆ ನೋಡಿ, ನಿಮಗೆ ಇಲ್ಲಿ ಎಲ್ಲ ರೀತಿಯ ಒಂದು ಅಪ್ಡೇಟ್ಸ್ ಆದರೆ ಸಿಗ್ತಿರುತ್ತೆ. ಇಲ್ಲಿ ಫೈನಲ್ ಜಡ್ಜ್ಮೆಂಟ್ ಬಂದಾಗೂ ಸಹ ಅಪ್ಡೇಟ್ ಸಿಗುತ್ತೆ. ಸಿಕ್ಕ ಕೂಡಲೇ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಇಲ್ಲಿ ಸ್ಟೂಡೆಂಟ್ಸು ತುಂಬಾ ವೆಯ್ಟ್ ಮಾಡ್ತಿದ್ರು, ಇವತ್ತು 10:30ಗೆ ಬರುತ್ತೆ ಅಂತ ಹೇಳಿಬಿಟ್ಟು. ಇವತ್ತು 10:30ಗೆ ನಿಮ್ಮ ಒಂದು ಪಬ್ಲಿಕ್ ಪರೀಕ್ಷೆ ಕುರಿತು ವಿಚಾರಣೆ ಆದರೆ ನಡೀತಿದೆ. ಈಗಾಗಲೇ ವಿಚಾರಣೆ ಸ್ಟಾರ್ಟ್ ಆಗಿದೆ. ಇವತ್ತು ನಿಮಗೆ ಒಂದು 12 ಗಂಟೆ ಮೇಲೆ ಆದರೆ ನಿಮಗೆ ಇದರ ಒಂದು ರಿಸಲ್ಟ್ ಆದರೆ ಸಿಗಬಹುದು. ಓಕೆನಾ. ಇವೆಲ್ಲನೂ ವಿಚಾರಣೆ ನಡೆದಿದ್ದ ಆದಮೇಲೆ, ವಿಚಾರಣೆನ 10:30ಯಿಂದ 12 ಗಂಟೆವರೆಗೂ ಅರ್ಜಿ ವಿಚಾರಣೆ ಇದೆಯಂತೆ. ವಿಚಾರಣೆ ಆಗಿದ್ದ ಆದಮೇಲೆ ನಿಮ್ಗೊಂದು ಫೈನಲ್ ಜಡ್ಜ್ಮೆಂಟ್ ಆದರೆ ಸಿಗುತ್ತೆ. ಪಬ್ಲಿಕ್ ಪರೀಕ್ಷೆ ನಡೆಯುತ್ತಾ ಇಲ್ವಾ, ಅಥವಾ ಪಬ್ಲಿಕ್ ಪರೀಕ್ಷೆ ನಡೆಸ್ತಾರಾ, ಅಥವಾ ಸ್ಕೂಲ್ ಲೆವೆಲ್ ಎಕ್ಸಾಮ್ ನಡೆಸ್ತಾರಾ ಅಂತ ಹೇಳಿಬಿಟ್ಟು ನೀವು ಸ್ಟೂಡೆಂಟ್ಸು ಇನ್ನು ತುಂಬಾ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಇಷ್ಟು ದಿನ ವೆಯ್ಟ್ ಮಾಡಿದ್ರೆ, ಇನ್ನು ಕೇವಲ ನೀವು 1 to 2 hours ವೆಯ್ಟ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಒಂದು ಫೈನಲ್ ಜಡ್ಜ್ಮೆಂಟ್ ಆದರೆ ಸಿಗುತ್ತೆ. ಆ ಫೈನಲ್ ಜಡ್ಜ್ಮೆಂಟ್ ಸಿಕ್ಕ ಕೂಡಲೇ ನಾನು ನಿಮಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಏನಕ್ಕೆ ಸಪ್ರೇಟಾಗಿ ಮಾಡಿದೆ ಅಂತಂದರೆ, ಇಲ್ಲಿ ಸುಮಾರು ಸ್ಟೂಡೆಂಟ್ಸು ಕಾಮೆಂಟ್ಸನ್ನು ಮಾಡ್ತಿದ್ದಾರೆ, 10:30ಗೆ ಯಾಕೆ ಇನ್ನೂ ನ್ಯೂಸ್ ಬರಲಿಲ್ಲ, 10:30ಗೆ ಯಾಕೆ ಇನ್ನೂ ನಮಗೆ ಕನ್ಫರ್ಮೇಷನ್ ನ್ಯೂಸ್ ಆದರೆ ಸಿಗಲಿಲ್ಲ ಅಂತ. 10:30ಗೆ ನಿಮ್ಮ ಒಂದು ಅರ್ಜಿ ವಿಚಾರಣೆ ಆದರೆ ನಡೀತಿದೆ ಪಬ್ಲಿಕ್ ಪರೀಕ್ಷೆ ಕುರಿತು. ಇದಾದ ಮೇಲೆ ನಿಮ್ಗಾದರೆ ಫೈನಲ್ ಜಡ್ಜ್ಮೆಂಟ್ ಆದರೆ ಸಿಗೋದು. ಸಿಕ್ಕ ಕೂಡಲೇ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಅಲ್ಲಿಯ ತನಕ ಟೇಕ್ ಕೇರ್ ಆ್ಯಂಡ್ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್.